Hello everyone. So welcome back to the video of the series Computer Awareness. So already chapter 1 ನಲ್ಲಿ ನಾವು ಒಂದು ಭಾಗ ನೋಡಿದ್ದೀವಿ. ಈಗ ಚಾಪ್ಟರ್ 1 ನಲ್ಲೇ ಇನ್ನೊಂದು ಭಾಗ ನೋಡೋಣ. ಸೊ ಕಂಪ್ಯೂಟರ್ ಅವೇರ್ನೆಸ್ ಅಲ್ಲಿ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ನೋಡ್ತಾ ಇದೀವಿ ಅಂದರೆ ಕ್ಲಾಸಿಫಿಕೇಶನ್ ನೋಡ್ತಾ ಇದೀವಿ, ಕ್ಯಾರೆಕ್ಟರಿಸ್ಟಿಕ್ಸ್, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಎಕ್ಸಾಮ್ಯಾಟಿಕ್ ಬಿಟ್ಸ್ ಸ್ವಲ್ಪ ಇದೆ, ಅದನ್ನು ಸಾಲ್ವ್ ಮಾಡೋಣ. ಆ್ಯಂಡ್ ಯಾವ ಥರ ಇಂಪಾರ್ಟೆಂಟ್ ಒಂದು ಕ್ವಿಝ್ ಇದೆ, ಓಕೆನಾ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್. ಹೆಂಗೆ ಕ್ಲಾಸಿಫೈ ಮಾಡಿದ್ದಾರೆ ಕಂಪ್ಯೂಟರ್ಸ್? ಮೈಟ್ ಬಿ ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ವರ್ಕ್, ಬೇಸ್ಡ್ ಆನ್ ಪರ್ಪಸ್. ಬೇಸ್ಡ್ ಆನ್ ಸೈಜ್ ನೋಡಿಕೊಂಡ್ರೆ ಮೈಕ್ರೋ ಕಂಪ್ಯೂಟರ್, ಎಸ್ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಸೊ ಬೇಸ್ಡ್ ಆನ್ ಸೈಜ್ ದೇರ್ ಆರ್ 4 ಟೈಪ್ಸ್. ಬೇಸ್ಡ್ ಆನ್ ಸೈಜ್ ಅಲ್ಲಿ ಅವರು 4 ಟೈಪ್ಸ್ ಕಂಪ್ಯೂಟರ್ಸ್ ಇದೆ: ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಆ್ಯಂಡ್ ಸೂಪರ್ ಕಂಪ್ಯೂಟರ್. ಬೇಸ್ಡ್ ಆನ್ ವರ್ಕ್ ನೋಡಿಕೊಂಡ್ರೆ ಅನಲಾಗ್ ಕಂಪ್ಯೂಟರ್ ಬರುತ್ತೆ, ಡಿಜಿಟಲ್ ಕಂಪ್ಯೂಟರ್ ಬರುತ್ತೆ, ಹೈಬ್ರಿಡ್ ಕಂಪ್ಯೂಟರ್ ಬರುತ್ತೆ. ಎಸ್, ಬೇಸ್ಡ್ ಆನ್ ವರ್ಕ್. ಬೇಸ್ಡ್ ಆನ್ ಪರ್ಪಸ್, ಜನರಲ್ ಪರ್ಪಸ್ ಕಂಪ್ಯೂಟರ್, ಸ್ಪೆಷಲ್ ಪರ್ಪಸ್. ಸ್ಪೆಷಲ್ ಪರ್ಪಸ್ ಅಂತ ನೋಡಿಕೊಂಡ್ರೆ ನೀವು ವೆದರ್ ಫೋರ್ಕಾಸ್ಟಿಂಗ್ ಆಗಲಿ, ಎಸ್, ಆಮೇಲೆ ಆರ್ಮಿಯಲ್ಲಿ ಯೂಸ್ ಮಾಡೋ ಕಂಪ್ಯೂಟರ್ಸ್ ಆಗಲಿ, ದೋಸ್ ಆರ್ ಲೈಕ್ ಸ್ಪೆಷಲ್ ಪರ್ಪಸ್. ಆ ಕಂಪ್ಯೂಟರ್ಸ್ ಅದರವಾಗಿ ಡಿಸೈನ್ ಮಾಡಿರುತ್ತಾರೆ, ಸೊ ಅದನ್ನು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ಪರ್ಪಸ್. ಸೊ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ ಅರ್ಥ ಆಯ್ತಲ್ವಾ? ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಸೈಜ್ ಅಂಡ್ ಕೆಪಾಸಿಟಿ ಏನೆಲ್ಲ ಇದೆ ಅಂತ ನೋಡೋಣ. ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಲೀಸ್ಟ್ ಪವರ್ಫುಲ್ ಇದು, ಓಕೆ. ಹೈ ಪೋರ್ಟಬಲ್ ಅಂಡ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್. ಸೊ ಇದಕ್ಕೆ ಪವರ್ ಅಷ್ಟೇನು ಜಾಸ್ತಿ ಪವರ್ಫುಲ್ ಇಲ್ಲ ಇದು. ಅಂಡ್ ಪೋರ್ಟಬಲ್, ಎಸ್, ಎಲ್ಲಿಗಾದ್ರೂ ನೀವು ತಗೊಂಡು ಹೋಗ್ಬೋದು. ಅಂಡ್ ಮೈಕ್ರೋ ಪ್ರೊಸೆಸರ್, ಸೊ ಮೈಕ್ರೋ ಪ್ರೊಸೆಸರ್ಸ್ ಇದ್ರೇನೆ ಇದು ವರ್ಕ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ ಲೈಕ್ ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್, ಎಸ್, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ಸ್, ಇದೆಲ್ಲ ಇದರಲ್ಲಿ ಬರುತ್ತೆ, ಮೈಕ್ರೋ ಕಂಪ್ಯೂಟರಲ್ಲಿ ಬರುತ್ತೆ. ಮಿನಿ ಕಂಪ್ಯೂಟರ್ ಅಂದರೆ ಮಲ್ಟಿ ಯೂಸರ್ ಸಿಸ್ಟಮ್, ಫಾಸ್ಟರ್ ಆ್ಯಂಡ್ ಮೋರ್ ಸ್ಟೋರೇಜ್ ದೆನ್ ಮೈಕ್ರೋ ಕಂಪ್ಯೂಟರ್ಸ್. ಎಸ್, ಸೊ ಇದೇನಿದು ಫಾಸ್ಟರ್ ಆಗಿದೆ. ಮಲ್ಟಿ ಯೂಸರ್ ಸಿಸ್ಟಮ್ ಅಂದರೆ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತೀರಿ. ಇದು ಫಾಸ್ಟರ್ ಇದೆ, ಸ್ಟೋರೇಜು ಜಾಸ್ತಿ ಇದೆ ವೆನ್ ಯು ಕಂಪೇರ್ ಟು ಮೈಕ್ರೋ ಕಂಪ್ಯೂಟರ್ಸ್. ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ central department servers, used as central department servers and workstations agirli. Yes, now mainframe computer, huge internal storage, supports thousands of concurrent users and idralli enu backbone of enterprise networks, banks, airlines. Examples: IBM 370, idunu nodidivi ನಾವು UNI VAC 1110. ಇದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಲ್ಲಿ ಭಾಗ ಆಗಿರುತ್ತೆ. ಸೂಪರ್ ಕಂಪ್ಯೂಟರ್ ಇದೇನಾಗಿರುತ್ತೆ? ಫಾಸ್ಟರ್, ಲಾರ್ಜೆಸ್ಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಪ್ಯೂಟಿಂಗ್ ಸಿಸ್ಟಮ್ಸ್. ಸ್ಪೀಡ್ ಮೆಜರ್ಡ್ ಇನ್ ಫ್ಲಾಪ್ಸ್. ಫ್ಲಾಪ್ಸ್ ಅಂದ್ರೆ ಏನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಸೊ ಇದು ಫಾಸ್ಟೆಸ್ಟ್, ಲಾರ್ಜೆಸ್ಟ್ ಅಂಡ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ಆಗಿದೆ. ಸ್ಪೀಡ್ ಎದ್ರಲ್ಲಿ ಮೆಜರ್ ಆಗಿದೆ? ಇದು ಫ್ಲಾಪ್ಸ್ ಅಲ್ಲಿ. ಇದು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ size and capacity. Next, classification based on work and purpose. Analog computer processes continuous physical data, voltage agirli, speed agirli, pressure agirli. Example like speedometer. Yes, so idu analog computer ಆಗಿರುತ್ತೆ. Digital computer calculates using discrete binary digits, zeros and ones. Example our desktop PCs and laptops, okay na. ಹೈಬ್ರಿಡ್ ಕಂಪ್ಯೂಟರ್ ಇದು ಏನಂದ್ರೆ ಕಂಬೈನ್ಸ್ ಬೋತ್. ಹೈಬ್ರಿಡ್ ಅಂದ್ರೆ ಏನು? ಬೋತ್ ಅನಲಾಗ್ ಅಂಡ್ ಡಿಜಿಟಲ್. ಸೊ ಕಂಬೈನ್ಸ್ ಅನಲಾಗ್ ಸ್ಪೀಡ್ ಅಂಡ್ ಡಿಜಿಟಲ್ ಅಕ್ಯುರೇಸಿ. ಏನು ಕಂಬೈನ್ ಮಾಡ್ತಿದೆ? ಅನಲಾಗ್ ಸ್ಪೀಡ್, ಡಿಜಿಟಲ್ ಅಕ್ಯುರೇಸಿ. ಫಾರ್ ಎಕ್ಸಾಂಪಲ್ ನೋಡ್ಕೊಂಡ್ರೆ ಇಲ್ಲಿ ECG ಮೆಷಿನ್ಸ್, ಡಯಾಲಿಸಿಸ್ ಸಿಸ್ಟಮ್. ಎಸ್, ಸೊ ECG ಮೆಷಿನ್ಸ್ ಇದೇನಾಗಿರುತ್ತೆ? ಹೈಬ್ರಿಡ್ ಕಂಪ್ಯೂಟರ್ ಆಗಿದೆ. ಇದು ಬೈ ಕ್ಲಾಸಿಫಿಕೇಶನ್ ಬೈ ವರ್ಕ್. ಈಗೇನಿದೆ? ಕ್ಲಾಸಿಫಿಕೇಶನ್ ಬೈ ಪರ್ಪಸ್, ದಟ್ ಈಸ್ ಜನರಲ್ ಪರ್ಪಸ್. ಹ್ಯಾಂಡಲ್ಸ್ ವರ್ಸಟೈಲ್ ಡೇ ಟು ಡೇ ಟಾಸ್ಕ್ ಲೈಕ್ ವರ್ಡ್ ಪ್ರೊಸೆಸಿಂಗ್, ಅಕೌಂಟಿಂಗ್, ಸ್ಪ್ರೆಡ್ಶೀಟ್ಸ್, ವೆಬ್ ಬ್ರೌಸಿಂಗ್. ನಾವು ಇದು ನಾರ್ಮಲ್ ಡೈಲಿ ಲೈಫಲ್ಲಿ ಏನು ಯೂಸ್ ಮಾಡ್ತಿದ್ರಿ? ಸಾಫ್ಟ್ವೇರ್ ಫೀಲ್ಡಲ್ಲಾಗಲಿ ಎಲ್ಲಾದರೂ ಯೂಸ್ ಮಾಡೋದು ಜನರಲ್ ಪರ್ಪಸ್ ಕಂಪ್ಯೂಟರೇ ಆಗಿರುತ್ತೆ. ಸ್ಪೆಷಲ್ ಪರ್ಪಸ್ ಎಲ್ಲಿಯಪ್ಪ ಅಂತಂದರೆ ದೀಸ್ ಆರ್ ಡೆಡಿಕೇಟೆಡ್ ಟು ಸಿಂಗಲ್ ಸ್ಪೆಷಲೈಸ್ಡ್ ಟಾಸ್ಕ್ ಲೈಕ್ ಎ ಏರ್ಕ್ರಾಫ್ಟ್, landing systems, missiles guidance or weather stations.
ಸೊ ಸ್ಪೆಷಲ್ ಪರ್ಪಸ್ ಏನೆಲ್ಲ ನೋಡ್ತೀವಿ ಅದರೆಲ್ಲ ಅಂದರೆ ವೆದರ್ ಸ್ಟೇಷನ್ಸ್ ಅಲ್ಲಿ ಆಗಲಿ, ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಸಿಸ್ಟಮ್ಸ್ ಅಲ್ಲಿ, ಮಿಸೈಲ್ ಗೈಡೆನ್ಸ್ ಅಲ್ಲಿ, ದೀಸ್ ಸಿಸ್ಟಮ್ಸ್ ಆರ್ ಸ್ಪೆಷಲಿ ಡಿಸೈನ್ಡ್ ಫಾರ್ ದಮ್, ಡೆಡಿಕೇಟೆಡ್ಲಿ ಫಾರ್ ದಟ್ ರೀಸನ್. ಸೊ ಇದು ಪರ್ಪಸ್ಲಿ ಸ್ಪೆಷಲ್ ಪರ್ಪಸ್ ಆಗಿ ಕ್ಲಾಸಿಫೈ ಆಗಿದೆ. ಓಕೆ, ಸೊ ಕ್ಲಾಸಿಫಿಕೇಶನ್ ಮುಗೀತು. ಈಗ ಬರೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಪ್ಪ ಕಂಪ್ಯೂಟರ್ಗೆ ಅಂತ ನೋಡ್ಕೊಂಡ್ರೆ, ಸ್ಪೀಡ್ ವಿಚ್ ಎಕ್ಸಿಕ್ಯೂಟ್ಸ್ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಸೊ ಒನ್ ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಅದು ಎಕ್ಸಿಕ್ಯೂಟ್ ಮಾಡುತ್ತಂತೆ 1 ಸೆಕೆಂಡ್ಗೆ. ಸ್ಪೀಡ್ ಎಷ್ಟು ಮಟ್ಟಿಗೆ ಇದೆ ಅಂತ ನೀವು ಯೋಚಿಸ್ಬೋದು. ಅಕ್ಯುರೇಸಿ ಎಷ್ಟು ಕರೆಕ್ಟ್ ಆಗಿ ಕೊಡುತ್ತೆ. ಪ್ರೊಡ್ಯೂಸಸ್ 100% accurate results. Errors occur only via garbage, that is garbage in and garbage out. So accuracy is 100% ಇದರಲ್ಲಿ. ಸ್ಟೋರೇಜ್ ಹೆಂಗಿದೆ? ಸ್ಟೋರೇಜು ವ್ಯಾಸ್ಟ್ ಆಗಿದೆ. ಸೊ ಸ್ಟೋರೇಜ್ ಸ್ಟೋರ್ಸ್ ವ್ಯಾಸ್ಟ್ ಅಮೌಂಟ್ಸ್ ಆಫ್ ಡೇಟಾ ಇನ್ ಪ್ರೈಮರಿ ಅಂಡ್ ಸೆಕೆಂಡರಿ ಮೆಮೊರಿ ಡಿವೈಸಸ್. ನೆಕ್ಸ್ಟ್ ವರ್ಸಟೈಲ್ ಅಂತಂದ್ರೆ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಸ್ಕ್ ಲೈಕ್ ಸೈಮಲ್ಟೇನಿಯಸ್ಲಿ, ಅಂದರೆ ಮಲ್ಟಿ ಟಾಸ್ಕಿಂಗ್, ಒಂದೇ ಸಮಯದಲ್ಲಿ ಮೋರ್ ದೆನ್ 2 to 3 ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದರೆ ಯೂಟ್ಯೂಬಲ್ಲಿ ನೀವು ವಿಡಿಯೋ ನೋಡ್ತಾ, ಆಮೇಲೆ ವೆಬ್ ಬ್ರೌಸರಲ್ಲಿ ಸರ್ಚ್ ಮಾಡ್ತಾ, ಏನಾದರೂ ಕ್ಯಾಲ್ಕುಲೇಷನ್ ಆಗಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತಾ, ಸೊ ಎಲ್ಲ ಮಲ್ಟಿಪರ್ಪಸ್, ಎಲ್ಲಿ ಒಂದೇ ಸಮಯದಲ್ಲಿ ಮಲ್ಟಿ ಟಾಸ್ಕಿಂಗ್, ದಟ್ ಈಸ್ ಒಂದೇ ಸಮಯದಲ್ಲಿ, ದಟ್ ಈಸ್ ವರ್ಸಟೈಲಿಟಿ. ನೆಕ್ಸ್ಟ್ ಡಿಲಿಜೆನ್ಸ್, free from tiredness or fatigue, lack of concentration during long hours. ಇದು ಹ್ಯೂಮನ್ ಥರ ಅಲ್ಲ. ಸೊ ನಾವು ಒಂದು 2-3 ಅವರ್ಸ್ ಒಂದೇ ಸ್ಟ್ರೆಚಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ನಾವು ಟಯರ್ಡ್ ಫೀಲ್ ಆಗ್ತೀವಿ ಆ್ಯಂಡ್ ವಿ ಗೆಟ್ ಸಮ್ ಮೋಟಿವೇಶನ್ ಕಡಿಮೆ ಆಗುತ್ತೆ. ಇವಾಗ ಏನಪ್ಪ ಓದಬೇಕು ಮತ್ತೆ ಓದೋಣ ಅಂತ. ಬಟ್ ಇದು ಹಂಗಲ್ಲ. ಆ್ಯಂಡ್ ನಾವು ಟಯರ್ಡ್ ಆಗಿದ್ಮೇಲೆ ನಮ್ಮ ಕ್ಯಾಲ್ಕುಲೇಷನ್ಸ್ ಆಗಲಿ ಅಕ್ಯುರಸಿಗೆ ಕಡಿಮೆ ಆಗುತ್ತೆ. ಬಟ್ ಇದು ಎಷ್ಟೇ ಸಮಯ ವರ್ಕ್ ಮಾಡ್ತಿದ್ರು ಇದು ಟಯರ್ಡ್ ಆಗಲ್ಲ, ಸಿಕ್ಕಾಗಲ್ಲ, ಆ್ಯಂಡ್ ಕಾನ್ಸಂಟ್ರೇಷನ್ನು ಕಡಿಮೆ ಆಗಲ್ಲ. ದಟ್ ಈಸ್ ಲೈಕ್ ಡೆಲಿಜೆನ್ಸ್. ನಾವು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಬಂದರು ಪ್ಲಗ್ ಆ್ಯಂಡ್ ಪ್ಲೇ. ಆಟೋಮೆಟಿಕ್ಲಿ ಡಿಡಕ್ಟ್ಸ್ ಆ್ಯಂಡ್ ಕಾನ್ಫಿಗರ್ಸ್ ನ್ಯೂ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆ್ಯಂಡ್ ಪೆರಿಫೆರಲ್ಸ್. ಇದು ಪ್ಲಗ್ ಆ್ಯಂಡ್ ಪ್ಲೇ. ಇದನ್ನು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ನೀವು ಏನಂತ ನೆನ್ಪಿಟ್ಕೋಬೇಕು? ಸ್ಪೀಡ್ ಎಸ್, ಅಕ್ಯುರೇಸಿ, ಸ್ಟೋರೇಜ್ ಎಸ್. ಫಸ್ಟ್ ಸಾಸ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವರ್ಸಟೈಲ್ ಆ್ಯಂಡ್ ಡೆಲಿಜೆನ್ಸ್ ಆ್ಯಂಡ್ ಪ್ಲಗ್ ಆ್ಯಂಡ್ ಪ್ಲೇ VSP ಅಂತ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ಕ್ಲಾಸಿಫಿಕೇಶನ್ ಆಯಿತು, ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತು. ಈಗ ಹೋಗೋಣ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಈ ಇಮೇಜಲ್ಲಿ ನಾವು ಏನು ನೋಡ್ತಿದ್ದೀವಿ ಸ್ಲೈಡಲ್ಲಿ? ಫಸ್ಟ್ ಆ್ಯಂಡ್ ಸೆಕೆಂಡ್ ಜನರೇಷನ್. ಸೊ ಯಾವ ಫೀಚರು ಯಾವ ಜನರೇಷನಲ್ಲಿ ಎಂತ ಇದೆ ಅಂತ ನೋಡೋಣ. ಸ್ವಿಚಿಂಗ್ ಡಿವೈಸ್. ಸೊ ಯಾವ ಡಿವೈಸಲ್ಲಿ ಫಸ್ಟ್ ಜನರೇಷನ್ ಇತ್ತು? ದಟ್ ಈಸ್ 1940 to 1956 ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ನಲ್ಲಿ ವರ್ಕ್ ಆಗ್ತಿತ್ತು. ನೆಕ್ಸ್ಟ್ ಸೆಕೆಂಡ್ ಜನರೇಷನಲ್ಲಿ ಯಾವ ಡಿವೈಸ್? ಟ್ರಾನ್ಸಿಸ್ಟರ್ ಡಿವೈಸ್. ನೆಕ್ಸ್ಟ್ ಪ್ರೈಮರಿ ಸ್ಟೋರೇಜ್ ಆಗಿ ಯಾವುದಾಗಿದೆ ಫಸ್ಟ್ ಜನರೇಷನ್ ಅಲ್ಲಿ? ಮ್ಯಾಗ್ನೆಟಿಕ್ ಡ್ರಮ್ಸ್. ಆ್ಯಂಡ್ ಸೆಕೆಂಡ್ ಜನರೇಷನ್ ಅಲ್ಲಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ. ಎಸ್. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಸ್ಟ್ ಜನರೇಷನ್ ಯಾವುದು? ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಮೈಕ್ರೋ ಸೆಕೆಂಡ್ಸ್ ಆ್ಯಂಡ್ ಸೆಕೆಂಡ್ ಜನರೇಷನ್ ಅಲ್ಲಿನೂ ಮೈಕ್ರೋ ಸೆಕೆಂಡ್ಸ್. ಓಕೆ. ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಫಸ್ಟ್ ಜನರೇಷನ್ ಇಸ್ ಮೆಷಿನ್ ಲ್ಯಾಂಗ್ವೇಜ್, ದಟ್ ಈಸ್ ಬೈನರಿ ಸಿಸ್ಟಮ್ 0 and 1. ಇದರಲ್ಲಿ ಬಂದರೆ ಸೆಕೆಂಡ್ ಜನರೇಷನ್ ಅಲ್ಲಿ ದಟ್ ಈಸ್ 1956 to 1963 ಅಸೆಂಬ್ಲಿ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಲೈಕ್ ಕೋಬಾಲ್ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡಿದೆ ಅಂತ. ಎಕ್ಸಾಂಪಲ್ ಯಾವುದು ಫಸ್ಟ್ ಜನರೇಷನಲ್ಲಿ ಅಂದರೆ ಎನಿಯಾಕ್, ಯೂನಿವ್ಯಾಕ್. ಓಕೆ, ಇದೆಲ್ಲ ಫಸ್ಟ್ ಜನರೇಷನ್ ಎಕ್ಸಾಂಪಲ್. ಆ್ಯಂಡ್ ಸೆಕೆಂಡ್ ಜನರೇಷನ್ ಎಕ್ಸಾಂಪಲ್ IBM 1401, PDP 8, IBM 7090. ಇದು ಸೆಕೆಂಡ್ ಜನರೇಷನ್ ಎಕ್ಸಾಂಪಲ್ ಆಗಿರುತ್ತೆ. ಕಮಿಂಗ್ ಟು ಥರ್ಡ್, ಫೋರ್ತ್, ಫಿಫ್ತ್ ಜನರೇಷನ್ಸ್. ಯಾವ ಡಿವೈಸ್ ಯೂಸ್ ಮಾಡಿದ್ದಾರೆ ಇದರಲ್ಲಿ? ಇಂಟಿಗ್ರೇಟೆಡ್, ದಟ್ ಈಸ್ ICs, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಆ್ಯಂಡ್ ಸ್ಪೀಡು ನ್ಯಾನೋ ಸೆಕೆಂಡ್ಸಲ್ಲಿದೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡಿದೆ? ಇದು ಇನ್ನು ಸ್ವಲ್ಪ ಅಪ್ಡೇಟೆಡ್ ಆಗಿ ಕೋಬಲ್ 74 ಆ್ಯಂಡ್ ಪ್ಯಾಸ್ಕಲ್ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ IBM 360, NCR 395. ಇದು ಥರ್ಡ್ ಜನರೇಷನ್ ಫ್ರಮ್ 1964 to 1971. ಫೋರ್ತ್ ಜನರೇಷನ್ ಅಲ್ಲಿ 1971 ಇಂದ ಪ್ರೆಸೆಂಟ್ ವರ್ಗೂ ಯೂಸ್ ಮಾಡ್ತಿರೋದು ಈಗ ಫೋರ್ತ್ ಜನರೇಷನ್.
ಯಾವ ಡಿವೈಸ್ VLSI ಡಿವೈಸಸ್ ಮೈಕ್ರೋ ಪ್ರೊಸೆಸರ್ಸ್. ಸ್ಪೀಡ್ ಏನಾಗಿದೆ ಪಿಕೋ ಸೆಕೆಂಡ್ಸ್ ಆಗಿದೆ. ಆ್ಯಂಡ್ ಲ್ಯಾಂಗ್ವೇಜ್ ಏನಿದೆ ಹೈ ಲೆವೆಲ್ ಆ್ಯಂಡ್ 4GL ಲ್ಯಾಂಗ್ವೇಜ್. ಹೈ ಲೆವೆಲ್ ಆ್ಯಂಡ್ 4GL ದಟ್ ಈಸ್ ಯಾವುದೆಲ್ಲ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಿದ್ದಾರೆ ಈಗ C++, SQL. ಸೊ ದೀಸ್ ಆರ್ ದ ಲ್ಯಾಂಗ್ವೇಜಸ್ ಯೂಸ್ಡ್. ಎಕ್ಸಾಂಪಲ್ಸ್ ಯಾವುದು ಇಂಟೆಲ್ 4004PC ಎಕ್ಸಾಂಪಲ್ಸ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು 5th ಜನರೇಷನ್. ಪ್ರೆಸೆಂಟ್ ಇಂದ ಇನ್ನು ಫ್ಯೂಚರ್ಗೆ ಯೂಸ್ ಮಾಡಿರೋದು ಯಾವ ಜನರೇಷನ್ 5th ಜನರೇಷನ್ ದಟ್ ಈಸ್ AI. ಸೊ AI ಇಲ್ಲಿ ಪಿಕ್ಚರಲ್ಲಿ 5th ಜನರೇಷನ್ ಅಲ್ಲಿ ಬಂದಿದೆ. ಆ್ಯಂಡ್ ಪ್ಯಾರಲಲ್ ಪ್ರಾಸೆಸಿಂಗ್ ಸ್ಪೀಡ್ ಇನ್ನೂ ತುಂಬ ಜಾಸ್ತಿ ಆಗಿದೆ ಅಂತ. ಸ್ಪೀಡ್ ಇನ್ನೂ ತುಂಬ ಜಾಸ್ತಿ ಆಗಿದೆ. ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದಾರೆ ಇಲ್ಲಿ AI ಬಂದಿದೆ. AI ಇಂಟರ್ಫೇಸ್ ಆಗಿ ಯೂಸ್ ಮಾಡ್ತಿದ್ದಾರೆ. ನ್ಯಾಚುರಲ್ ಲ್ಯಾಂಗ್ವೇಜಸ್ AI ಇಂಟರ್ಫೇಸ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿಕೊಂಡ್ರೆ ರೊಬೋಟಿಕ್ಸ್, ಕ್ವಾಂಟಮ್ ಕಂಪ್ಯೂಟರ್ಸ್ ಎಲ್ಲ ಈ 5th ಜನರೇಷನ್ ಅಲ್ಲಿ ಬರ್ತಾ ಇದೆ. ಎಸ್, ನಾವು ಏನೆಲ್ಲ ನೋಡಿದ್ವಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ಸ್, ಥರ್ಡ್ ಜನರೇಷನ್ ಅಲ್ಲಿ ICs, ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ಸ್, 5th ಜನರೇಷನ್ ವಿ ಆರ್ ಇಂಡ್ಯೂಸಿಂಗ್ ಇಟ್ ಆಸ್ AI. ಸೊ AI ಇಲ್ಲಿ ಇಂಡ್ಯೂಸ್ ಆಗಿದೆ. ನೆಕ್ಸ್ಟ್ ಈಗ ನೋಡಿಕೊಂಡ್ರೆ ವಿ ವಿಲ್ ಸಿ ಎಕ್ಸಾಮ್ ಓರಿಯೆಂಟೆಡ್ ಯಾವ ಥರ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂತ ನೋಡೋಣ. ಸೊ ಹೈ ಈಲ್ಡ್ 1 ಲೀನಿಯರ್ ಎಕ್ಸಾಮ್ ಫ್ಯಾಕ್ಟ್ಸ್ ಯಾವ ಥರ ಟಿಕ್ ಬಿಟ್ಸ್ ಅಂತ ನೆನ್ಪಿಟ್ಕೋಬೇಕು. ಹೂ ಇಸ್ ಫಾದರ್ ಆಫ್ ಕಂಪ್ಯೂಟರ್? ಎಸ್, ಚಾರ್ಲ್ಸ್ ಬ್ಯಾಬೇಜ್. ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಯಾರು? ಅಲನ್ ಟ್ಯೂರಿಂಗ್. ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಯಾವಾಗ ಇಂಟ್ರೊಡ್ಯೂಸ್ ಆಗಿರೋದು? 1948 ಅಲ್ಲಿ. ಆ್ಯಂಡ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಜಾನ್ ವ್ಯಾನ್ ನ್ಯೂಮನ್. ಎಸ್, ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ವಿಚ್ ಇಸ್ ಲೈಕ್ ENIAC. ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಇಸ್ EDSAC. ಓಕೆನಾ, ಇದೆಲ್ಲನೂ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಡೆವಲಪ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಫಸ್ಟ್ ಕಂಪ್ಯೂಟರ್ ಯಾವ ಡೆವಲಪ್ ಆಗಿರೋದು? ಡೆವಲಪ್ಡ್ ಬೈ ಸಿದ್ಧಾರ್ಥ್. ಯಾವುದಾದ್ರು ಒಂದು ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ ಅಂತ ನೋಡ್ಕೊಂಡ್ರೆ ಪ್ಯಾರಮ್ 8000 ದಟ್ ಈಸ್ CDAT 1990 ಅಲ್ಲಿ. ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಇಸ್ ಸೀಕ್ರೆ. ಎಸ್, 1976 ಅಲ್ಲಿ. ಫಸ್ಟ್ ಸಿಂಗಲ್ ಚಿಪ್ ಮೈಕ್ರೋ ಪ್ರೊಸೆಸರ್ ಇದು 4th ಜನರೇಷನ್ ಅಲ್ಲಿ ಬಂದಿದೆ ದಟ್ ಈಸ್ ಇಂಟೆಲ್ 4004. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಎಸ್, ಇದು ಎಲ್ಲಿ ಬಂದಿದೆ? 3rd ಜನರೇಷನ್ ಅಲ್ಲಿ ಬಂದಿದೆ. ದಿಸ್ ಇಸ್ ಬೈ ಜಾಕ್ ಕಿಲ್ಬೈ ಅಂಡ್ ರಾಬರ್ಟ್ ನಾಯ್ಸ್ 1958 ಅಲ್ಲಿ. ಇದೆಲ್ಲಾನು ಕೀ ಪಾಯಿಂಟ್ಸ್ ಫ್ಯಾಕ್ಟ್ಸ್ ತರ ನೆನ್ಪಿಟ್ಕೊಂಡಿರಿ. ಓಕೆ, ಒಂದು 5 ಕ್ವಶನ್ ಸಾಲ್ವ್ ಮಾಡೋಣ. ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್? ಇಸ್ ಅಲನ್ ಟ್ಯೂರಿಂಗ್. ಸ್ಪೀಡ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವಾಸ್ ಮೆಜರ್ಡ್ ಇನ್ ನ್ಯಾನೋ ಸೆಕೆಂಡ್ಸಾ, ಮಿಲಿ ಸೆಕೆಂಡ್ಸಾ, ಮೈಕ್ರೋ ಸೆಕೆಂಡ್ಸಾ, ಪಿಕೋ ಸೆಕೆಂಡ್ಸಾ? ಫಸ್ಟ್ ಜನರೇಷನ್ ಅಲ್ಲಿ ನಾವು ನೋಡಿರೋದು ಮೈಕ್ರೋ ಸೆಕೆಂಡ್ಸ್. ನೆಕ್ಸ್ಟ್ ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಇಸ್ ಮೆಜರ್ಡ್ ಇನ್ ನಾವು ಆಲ್ರೆಡಿ ಅದರಲ್ಲಿ ಫ್ಲಾಪ್ಸ್ ಅಂತ ಒಂದು ನೋಡಿದ್ವಲ್ವಾ, ಫ್ಲಾಪ್ಸ್ ಅದೇ ಆನ್ಸರ್. ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಹೆಂಗ್ ಮೆಜರ್ ಆಗಿದೆ? ಫ್ಲಾಪ್ಸ್ ಇಂದ. ಫೋರ್ತ್ ಒನ್, ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ ವಾಸ್. ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ ವಾಸ್. ಯಾವುದು ಅಂತ ಕೇಳ್ತಿಲ್ಲ, ಯಾವುದು ಅಂತಂದ್ರೆ ಪ್ಯಾರಮ್ 8000. ಸೊ ಇದರಲ್ಲಿ ನಾವು ಕ್ಲಾಸಿಫಿಕೇಶನ್ನು, ಜನರೇಷನ್ಸು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಎಲ್ಲನೂ ನೋಡಿದ್ದೀವಿ. ಈ ವಿಡಿಯೋಯಿಂದ ನಮಗೆ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಮುಗ್ದಿದೆ. ಸೊ ಈ ಥರ ಯಾವುದೇ ನಿಮ್ಮ ಫ್ರೆಂಡ್ಸ್ ಆಗಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಳಿಗೆ ಸೊ ಯಾವೆಲ್ಲ ಎಕ್ಸಾಮ್ಗೆ ಬರುತ್ತೆ ಅಂತಲೂ ಪೋಸ್ಟ್ ಮಾಡಿದ್ದೀನಿ, ಅದು ನೋಡಿ ಆ್ಯಂಡ್ ಶೇರ್ ಮಾಡಿ. ಏನು ಡೌಟ್ಸ್ ಇದ್ದರೆ ಇನ್ನೂ ಯಾವ ಥರ ನಿಮಗೆ PDFs ಏನೇನು ಬೇಕಂದ್ರೆ ಏನೇ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.